ಈಗ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾಯಿದ್ದೆ. ಇದು ಜಾಸ್ತಿನೇ ಆಯಿತು. ಇದಕ್ಕೆ ಮತ್ತೆ ಏನು ಬೇಯಿದೆ ಒಂದು ನಿಮಿಷ. ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಇಷ್ಟೇ ಜೀರಿಗೆ, ಯಾಕಂದರೆ ನಾನು ಎಲ್ಲ ಹಾಕಿದ್ದೀನಿ ಆಲ್ರೆಡಿ. ಸೊ ಇಷ್ಟೇ. ನಂತರ ಒಂದು ಸ್ವಲ್ಪ ಕರಿಬೇವು, ಇದು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೆ. ಸ್ಟವನ್ನು ಆಫ್ ಮಾಡಿಕೊಂಡು ನಾನೀಗ ಸ್ವಲ್ಪ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅನ್ನ ಆಗಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದು ಪುಳಿಯೋಗರೆ ಪೌಡ್ರ್, ಇದಕ್ಕೆ ನಾನು ಎಲ್ಲ ಹಾಕಿದ್ದೀನಿ, ಕೊಬ್ಬರಿ, ಶೇಂಗಾ ಎಲ್ಲದನ್ನು ಹಾಕಿದ್ದೀನಿ. ಈ ಥರ ಹಾಕ್ಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ನಾನು. ಈಗ ಪುಳಿಯೋಗರೆ ರೈಸು ರೆಡಿಯಾಗಿದೆ. ದಿಢೀರ್ ಅಂತ ಮಾಡ್ತಕ್ಕಂಥ ಪುಳಿಯೋಗರೆ ರೈಸು. ನಾವು ಎಲ್ಲದನ್ನು ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ರಿಂದ ಜಸ್ಟ್ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಪುಳಿಯೋಗರೆ ರೈಸು ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದಕ್ಕೆ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು. ಮಾಡೋದು ಹಾಕ್ಬೇಕು.